ಪ್ರಜ್ವಲ್ ರೇವಣ್ಣರವರ ವಿಚಾರದಲ್ಲಿ ಬಿಜೆಪಿ ಮೌನ ವಹಿಸಿರೋದು. ಆದಷ್ಟು ಬೇಗ ಬಿಜೆಪಿಯವರು ತಮ್ಮ ಸ್ಟ್ಯಾಂಡನ್ನು ರಾಜ್ಯ ಜನತೆಗೆ ಹೇಳಬೇಕು. ಮಾನ ಮರ್ಯಾದೆ ರಾಜ್ಯದ ರೋಡಲ್ಲಿ ಹೋಗುವಂಥ ಕೆಲಸವನ್ನು ಮಾಡಿರೋದು ಯಾರು ಇದ್ದರೆ ಅದು ಬಿ ಜೆ ಪಿ ನಾಯಕರುಗಳು. ಯಾಕೆ ಅಂದರೆ ನೇರವಾಗಿ ಬಿ ಜೆ ಪಿನ ನಾವು ದೂರಿಸ್ತೀವಿ ಅಂದರೆ 6 ತಿಂಗಳು ಮುಂಚೆ ಕಂಪ್ಲೇಂಟನ್ನು ಅಲ್ಲಿಯ ಬಿ ಜೆ ಪಿಯ ಸ್ಥಳೀಯ ನಾಯಕರು ಎಲ್ಲ ಬಿ ಜೆ ಪಿ ನಾಯಕರಿಗೂ ಕೊಟ್ಟಿದ್ದರು. ಆದರೂ ಸಹ ಮತ್ತೆ ಅವರಿಗೆ ಟಿಕೆಟ್ ಕೊಟ್ಟರು. ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ ಮೇಲೂ ಕೊಟ್ಟರೆ ಈ ರೀತಿ ಆಗಿರೋ ಅನ್ಯಾಯಕ್ಕೆ ಯಾರು ಹೊಣೆ? ಎಲ್ಲ ಬಿ ಜೆ ಪಿ ನಾಯಕರು ನೇರವಾಗಿ ಹೊಣೆ. ಬಿ ಜೆ ಪಿಯವ್ರ ಹತ್ರ ಒಂದು ವಾಷಿಂಗ್ ಮಿಷಿನ್ ಇದೆ. ಈಗ ಅವನು ಪ್ರಜ್ವಲ್ ರೇವಣ್ಣನ ಕರ್ಕೊಬಂದು ಆ ವಾಷಿಂಗ್ ಮಿಷಿನಲ್ಲಿ ಹಾಕಿ ಒಂದು ಸರಿ ತೆಗೆದ್ರೆ ಆ ವಾಷಿಂಗ್ ಮಿಷಿನಿಂದ ಅವನು ಶುದ್ಧ ವ್ಯಕ್ತಿ ಆಗ್ತಾನೆ. ಬಿ ಜೆ ಪಿಯಲ್ಲಿ ಈ ದೇಶದ ಎಲ್ಲ ಭ್ರಷ್ಟರುಗಳನ್ನೂ ಒಂದು ಸರಿ ವಾಷಿಂಗ್ ಮಿಷಿನಿಂದ ತೆಗೆದು ಅವ್ರನ್ನ ಹಾಕಿ ಅವ್ರ ಪಾರ್ಟಿಗೆ ಸೇರಿಸ್ಕೊಂಡ್ರು. ಕೊಲೆಗಡಕರಾಗಲಿ, ರೇಪಿಸ್ಟ್ಗಳಾಗಲಿ, ಕೊಳ್ಳೆ ಹೊಡೆದಿರೋರಾಗಲಿ ಇವತ್ತು ಯಾವ ಪಾರ್ಟಿಲಿದ್ದಾರೆ ಅಂದರೆ ಎಲ್ಲ ಬಿ ಜೆ ಪಿಲಿದ್ದಾರೆ. ಇದಕ್ಕೆ ನರೇಂದ್ರ ಮೋದಿ, ಅಮಿತ್ ಶಾ ನೇರವಾಗಿ ಕ್ಷಮೆ ಕೇಳಬೇಕು ದೇಶದ ಜನರಲ್ಲಿ, ಮಹಿಳೆಯರಲ್ಲಿ. ಇದು ಹೇಳಲಿಕ್ಕೆ ಅಸಾಧ್ಯವಾದಂಥ ಕೃತ್ಯ. ಈ ವಿಚಾರವಾಗಿ ಅವರು ಏನೊಂದು ಇದನ್ನು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ತಪ್ಪಾಗಿದೆ. ನೀವು ಅಲೈನ್ಸನ್ನು ಬಿಡೋದಕ್ಕೆ ರೆಡಿ ಇಲ್ಲ. ಈಗಲೂ ನಿಮ್ಮ ನಿಲುವೇನು ಅಂತ ಹೇಳಿ, ಇಲ್ಲ ಅಂದರೆ ಈ ರಾಜ್ಯದ ಜನ 7ನೇ ತಾರೀಕು ಮತ ಹಾಕೋ ಮುಖಾಂತರ ಇವ್ರಿಗೆ ಸರಿಯಾದ ಬುದ್ಧಿಯನ್ನು ಕಲಿಸ್ತಾರೆ. ಡಿ ಕೆ ಶಿವಕುಮಾರ್ ಅವ್ರ ಹತ್ರ, ಎಚ್ ಡಿ ಕುಮಾರಸ್ವಾಮಿ ಅವ್ರ ಹತ್ರ ಪೆನ್ ಡ್ರೈವ್ ಇದೆ, ಅವ್ರದ್ದು ನನ್ನ ಕೇಳಿಕೆ ಬಿಡಲ್ಲ ಅಂತ ಹೇಳ್ತಾರೆ, ಕಾಂಗ್ರೆಸ್ನ ಬಿಡಲ್ಲ ಅಂತ ಹೇಳ್ತಾರೆ. ಈಗ ಕುಮಾರಸ್ವಾಮಿಯವರು ಪೆನ್ ಡ್ರೈವ್ ಇದೆ ಅಂತ ಇದರಲ್ಲಿ ವಿಧಾನಸಭೆಯಲ್ಲಿ ತೋರಿಸಿದ್ರು ಪೆನ್ ಡ್ರೈವ್ನ. ತಾವು ಅದನ್ನೆಲ್ಲ ತೋರಿಸಿದ್ರಿ. ಅದೇ ಪೆನ್ ಡ್ರೈವ್ ಈಗ ಪೆನ್ ಡ್ರೈವ್ ಆಚೆ ಬಂದಿದೆ. ಯಾವ ಪೆನ್ ಡ್ರೈವು? ಹಾಸನದವರು ಯಾರೋ ಸೋಷಿಯಲ್ ಮೀಡಿಯಲ್ಲಿ ಹಾಕಿದ್ದಾರೆ. ಅರ್ಜೆಂಟಲ್ಲೇ ಮನೆ ಪೆನ್ ಡ್ರೈವ್ ಏನಾರ ಬಿಟ್ಬಿಟ್ರ ಕುಮಾರಸ್ವಾಮಿ ಅವರು ಅಂತ ಈಗ ಕನ್ಫ್ಯೂಷನ್ ಆಗಿದೆ. ಯಾವ ಪೆನ್ ಡ್ರೈವ್ ಇದು ಅಂತ. ಪೆನ್ ಡ್ರೈವ್ ಅನ್ನೋದೇ ಯಾರೂ ಮಾತಾಡ್ತಿರ್ಲಿಲ್ಲ, ಕುಮಾರಸ್ವಾಮಿ ಅವ್ರು ಒಬ್ಬರು ಬಿಟ್ಟರೆ. ಕುಮಾರಸ್ವಾಮಿ ಅವ್ರು ಒಂದು ಸರಿ ಅಂತಾರೆ ನಮ್ಮ ಮಗ ಅಂತಾರೆ, ಇನ್ನೊಂದು ಸರಿ ಅಂತಾರೆ ನಾನು ಅವನಿಗೆ ಟಿಕೆಟ್ ಕೊಡಬೇಡಿ ಅಂತ ಹೇಳಿದೆ ಅಂತ, ಇನ್ನೊಂದು ಸರಿ ಅಂತಾರೆ ನಮಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತಾರೆ. ಕುಮಾರಸ್ವಾಮಿಯವರು ಒಂಥರ ಗಜನಿ ಥರ ಆಗಿದ್ದಾರೆ. ಕುಮಾರಸ್ವಾಮಿ ಗಜನಿ, ಮರ್ತೋಗ್ತಾರೆ, ಏನೇನು ಹೇಳ್ತಾರೆ ಮರ್ತೋಗ್ತಾರೆ. ಸಮಯ ತಕ್ಕಂತೆ ಸುಳ್ಳುಗಳನ್ನ ಹೇಳೋದು ಅವರು ಕಲ್ತಿದ್ದಾರೆ. ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ, ಅಮಿತ್ ಶಾ ನೇರವಾಗಿ ಸಪೋರ್ಟು. ಅವ್ರಿಗೆ ವೀಸಾ ಯಾರು ಕೊಟ್ಟರು ಹೋಗೋದಕ್ಕೆ? ಅವ್ರನ್ನ ಕರ್ಕೊಂಡೋಗಿ ಬಿಟ್ಟವ್ರು ಯಾರು? ಅದೆಲ್ಲ ಬಿ ಜೆ ಪಿ ನಾಯಕರು ಕ್ಲಿಯರ್ ಆಗಿದೆ. ಈಗ ಕಾಂಗ್ರೆಸ್ ಅವರು ನೀವು ಹಿಡಿಬೋದಿತ್ತಲ್ಲ ಅಂತ ಇವ್ರು ಹೇಳ್ತಾರೆ. ಈಗ ಆರೋಪ ಬಂದ ತಕ್ಷಣ ಅಶೋಕ್ ಹೇಳಿದಾರಲ್ಲ, ಈಗ ನಿಮ್ಮ ಮೇಲೆ ಆರೋಪ ಮಾಡಿದ್ದು ಇಮಿಡಿಯೇಟ್ ನಿಮ್ಮನ್ನ ಅರೆಸ್ಟ್ ಮಾಡೋಕ್ಕೆ ಸಾಧ್ಯ ಇದೆಯಾ? ಅದು ನೀವೊಬ್ಬರು ಮೆಂಬರ್ ಆಫ್ ಪಾರ್ಲಿಮೆಂಟು. ಅದಕ್ಕೆ ಆದಂಥ ತನಿಖೆಗಳಿರ್ತಾರೆ, ಪ್ರಾಥಮಿಕ ತನಿಖೆಗಳಾಗಬೇಕು. ಅಟ್ಲೀಸ್ಟ್ ಅದು ಮೇಲ್ನೋಟಕ್ಕಿದೆಯಾ, ಅದರಲ್ಲಿ ಸತ್ಯಾಂಶ ಇದೆಯಾ ಅಂತ ಗೊತ್ತಾದ ಮೇಲೆ ತಾನೇ ಏನಾರು ಆಗೋದು. ಆರ್ ಅಶೋಕ್ ಅದರಲ್ಲೂ ಒಂದು ಸುಳ್ಳು. ಈ ಬಿ ಜೆ ಪಿಯವರಿಗೆ ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಇನ್ನೇನು ಗೊತ್ತಿಲ್ಲ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.